ವಿದ್ಯಾರ್ಥಿ ಮಿತ್ರೆ, ತಮ್ಮೆಲ್ರಿಗೂ ಮತ್ತೊಮ್ಮೆ ಡೈಲಿ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿದಿನದಂತೆ ಇವತ್ತಿನ ವಿಡಿಯೋದಲ್ಲಿ ಕೂಡ 20 ಪ್ರಶ್ನೋತ್ತರಗಳನ್ನು ತಂದಿದ್ದೇನೆ. ಪ್ರಶ್ನೋತ್ತರಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ದಿನಾಲೂ ಇದೇ ರೀತಿ 20 ಪ್ರಶ್ನೆಗಳು ಬರ್ತವೆ, ನಿಮಗೆ ಖಂಡಿತವಾಗಿಯೂ ಉಪಯೋಗ ಆಗೇ ಆಗುತ್ತೆ. ಓಕೆ, ಬನ್ನಿ ಮೊದಲನೇ ಪ್ರಶ್ನೆ ನೋಡ್ತಿದ್ದೀರಾ. ಮೊದಲನೇ ಪ್ರಶ್ನೆ ಬಂದು ಪುರುಷ ಸೂಕ್ತ. ಈ ಪುರುಷ ಸೂಕ್ತವನ್ನು ಕೆಳಕಂಡ ಯಾವುದರಲ್ಲಿ ಕಾಣಬಹುದು? ಆಪ್ಷನ್ ಎ ಅಥರ್ವ ವೇದ, ಆಪ್ಷನ್ ಬಿ ಭಗವದ್ಗೀತೆ, ಆಪ್ಷನ್ ಸಿ ಮನುಸ್ಮೃತಿ, ಆಪ್ಷನ್ ಡಿ ಋಗ್ವೇದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಋಗ್ವೇದವಾಗಿದೆ. ಋಗ್ವೇದದಲ್ಲಿ ಪುರುಷ ಸೂಕ್ತ ಕಾಣಬಹುದು. ಅಂಡ್ ಪುರುಷ ಸೂಕ್ತವನ್ನು ರಚನೆ ಮಾಡಿದವರು ಯಾರಪ್ಪ ಅಂದ್ರೆ ನಾರದ ಮಹರ್ಷಿಗಳು. ಅಂಡ್ ಈ ಪುರುಷ ಸೂಕ್ತವು ಋಗ್ವೇದದ 10ನೇ ಮಂಡಲದಲ್ಲಿ ಕಂಡುಬರುತ್ತದೆ. ಅಂಡ್ ಈ ಪುರುಷ ಸೂಕ್ತವು 4 ವರ್ಣಗಳ ಬಗ್ಗೆ ವಿವರಣೆ ನೀಡುತ್ತದೆ. ಅಂಡ್ ಈ ಋಗ್ವೇದದಲ್ಲಿ ಟೋಟಲ್ ಆಗಿ 1028 ಮಂತ್ರಗಳು ಇದಾವೆ. ಅಂಡ್ ಎರಡನೇ ಪ್ರಶ್ನೆ ಬಂದು ವೇದಗಳಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಏಕೈಕ ವೇದ ಯಾವುದು? ಆಪ್ಷನ್ ಎ ಋಗ್ವೇದ, ಆಪ್ಷನ್ ಬಿ ಯಜುರ್ವೇದ, ಆಪ್ಷನ್ ಸಿ ಸಾಮವೇದ ಅಂಡ್ ಆಪ್ಷನ್ ಡಿ ಅಥರ್ವ ವೇದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ. ಅಂಡ್ ಋಗ್ವೇದವು ಅತಿ ಪ್ರಾಚೀನ ಮತ್ತು ಪುರಾತನ ವೇದ. ಅತಿ ಪ್ರಾಚೀನ ವೇದ ಅಂದ್ರೆ ಅದು ಮೊದಲನೇ ವೇದ ಋಗ್ವೇದ. ಅಂಡ್ ಋಗ್ವೇದದ 3ನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರವಿದೆ. ಇದನ್ನು ರಚಿಸಿದವರು, ಈ ಗಾಯತ್ರಿ ಮಂತ್ರವನ್ನು ರಚಿಸಿದವರು ಯಾರಪ್ಪ ಅಂದ್ರೆ ವಿಶ್ವಾಮಿತ್ರ. ಅಂಡ್ ಈ ಗಾಯತ್ರಿ ಮಂತ್ರವು 62 ಶ್ಲೋಕಗಳಿಂದ ಕೂಡಿದೆ. ಅಂಡ್ ಋಗ್ವೇದದಲ್ಲಿರುವ ಮಂತ್ರ ಪಠಿಸುವ ವ್ಯಕ್ತಿಗೆ ಓ3 ಎಂದು ಕರೆಯುತ್ತಾರೆ. ಇನ್ನು ಮೂರನೇ ಪ್ರಶ್ನೆ ಬಂದು ಭೂಮಿಯಲ್ಲಿರುವ ಖಂಡಗಳಲ್ಲಿ ಅತ್ಯಂತ ಕಿರಿಯದಾದ ಅಥವಾ ಸಣ್ಣ ಖಂಡ ಯಾವುದು? ಇನ್ನು ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಅಂಟಾರ್ಟಿಕಾ, ಆಪ್ಷನ್ ಸಿ ದಕ್ಷಿಣ ಅಮೆರಿಕ, ಆಪ್ಷನ್ ಡಿ ಯುರೋಪ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಅತಿ ಚಿಕ್ಕ ಖಂಡವಾಗಿದೆ. ಅಂಡ್ ಜಗತ್ತಿನ ಅತಿ ದೊಡ್ಡ ಖಂಡ ಅಂದ್ರೆ ಅದು ಏಷ್ಯಾ ಖಂಡ. ಅದು ಜನಸಂಖ್ಯೆ ಆಗಿರ್ಬೋದು, ಜನಸಾಂದ್ರತೆ ಆಗಿರ್ಬೋದು ಅಥವಾ ವಿಸ್ತೀರ್ಣದಲ್ಲಿ ಆಗಿರ್ಬೋದು, ಈ ಮೂರರಲ್ಲಿ ಕೂಡ ಜಗತ್ತಿನ ಅತಿ ದೊಡ್ಡ ಖಂಡ ಏಷ್ಯಾ ಖಂಡ. ಇನ್ನು ಎರಡನೇ ಅತಿ ದೊಡ್ಡ ಖಂಡ ಅಂದ್ರೆ ಅದು ಆಫ್ರಿಕಾ. ಅದನ್ನು ಕಗ್ಗತ್ತರೆಯ ಖಂಡ ಎಂದು ಕೂಡ ಕರೆಯುತ್ತಾರೆ. ಇನ್ನು ಉತ್ತರ ಅಮೆರಿಕ 3ನೇ ಅತಿ ದೊಡ್ಡ ಖಂಡ. ಇನ್ನು 4ನೇ ಅತಿ ದೊಡ್ಡ ಖಂಡ ದಕ್ಷಿಣ ಅಮೆರಿಕ. ಇನ್ನು ಜಗತ್ತಿನ 2ನೇ ಅತಿ ಚಿಕ್ಕ ಖಂಡ ಅಂದ್ರೆ ಯುರೋಪ್. ಅಂಡ್ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಖಂಡ ಅದು ಅಂಟಾರ್ಟಿಕಾ. ಅಂಡ್ 4ನೇ ಪ್ರಶ್ನೆ ಬಂದು ಸೌರವ್ಯೂಹದಲ್ಲಿರುವ ಅತ್ಯಂತ ದೊಡ್ಡ ಗ್ರಹ ಯಾವುದು? ಆಪ್ಷನ್ ಎ ಯುರೇನಸ್, ಆಪ್ಷನ್ ಬಿ ಶುಕ್ರ, ಆಪ್ಷನ್ ಸಿ ಗುರು, ಆಪ್ಷನ್ ಡಿ ಶನಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗುರು. ಅಂಡ್ ಈ ಗುರು ಗ್ರಹವನ್ನು 1610ರಲ್ಲಿ ಗೆಲಿಲಿಯೋ ಎಂಬ ವ್ಯಕ್ತಿ ಟೆಲಿಸ್ಕೋಪ್ನ ಮೂಲಕ ನೋಡಿದ. ಅದನ್ನ ಯಾರು ಮೊದಲ ಬಾರಿಗೆ ಟೆಲಿಸ್ಕೋಪ್ನ ಮೂಲಕ ನೋಡಿದ್ದು? ಗೆಲಿಲಿಯೋ. ಆದ್ದರಿಂದ ಇದನ್ನು ಗೆಲಿಲಿಯೋ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಯಾವ ಗ್ರಹ? ಈ ಗುರುಗ್ರಹವನ್ನು ಗೆಲಿಲಿಯೋ ಗ್ರಹ ಎಂದು ಕೂಡ ಕರೆಯುತ್ತಾರೆ. ಅಂಡ್ ಗುರುಗ್ರಹದ ಪ್ರಮುಖ ಉಪಗ್ರಹ ಅಂದ್ರೆ ಯುರೋಪು, ಗ್ಯಾನಿಮೇಡ, ಕ್ಯಾಲಿಸ್ಟೋ, ಐಒ ಇನ್ನು ಇದಾವೆ. ಬಟ್ ಪ್ರಮುಖ ಅಂದ್ರೆ ಇವು 4. ಇನ್ನು ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಚಂದ್ರನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೆಲೆನಾಲಜಿ. ಚಂದ್ರನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಸೆಲೆನಾಲಜಿ ಎಂದು ಕರೆಯುತ್ತಾರೆ. ಇನ್ನು 5ನೇ ಪ್ರಶ್ನೆ ಬಂದು ಹತ್ತಿಯ ಎಳೆಯನ್ನು ಹತ್ತಿ ಗಿಡದ ಈ ಕೆಳಕಂಡ ಭಾಗದಿಂದ ಪಡೆಯಲಾಗುತ್ತದೆ. ಆಪ್ಷನ್ ಎ ಬಂದು ಹಣ್ಣು, ಆಪ್ಷನ್ ಬಿ ಬೇರು, ಆಪ್ಷನ್ ಸಿ ಕಾಂಡ, ಆಪ್ಷನ್ ಡಿ ಎಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣು. ಹತ್ತಿ ಎಳೆಯನ್ನು ಹತ್ತಿ ಗಿಡದ ಹಣ್ಣಿನಿಂದ ಪಡೆಯಲಾಗುತ್ತದೆ. ಇನ್ನು ಹತ್ತಿ ಬೆಳೆಯಲು ಸೂಕ್ತವಾದ ಮಣ್ಣು ಕಪ್ಪು ಮಣ್ಣು. ಅಂಡ್ ಜಗತ್ತಿನಲ್ಲಿ ಮೊದಲ ಬಾರಿಗೆ ಹತ್ತಿ ಬೆಳೆದವರು ಸಿಂಧೂ ನಾಗರಿಕತೆಯವರು. ಜಗತ್ತಿನಲ್ಲಿ ಮೊದಲ ಬಾರಿಗೆ ಹತ್ತಿ ಬೆಳೆದವರು ಸಿಂಧೂ ನಾಗರಿಕತೆಯವರು. ಇನ್ನು ಸಿಂಧೂ ನಾಗರಿಕತೆಯ ಮೆಹೆಂಜೋದಾರದಲ್ಲಿ ಹತ್ತಿಯ ತುಂಡು ಕಂಡು ಬಂದಿದೆ. ಇನ್ನು ಹತ್ತಿಯ ವೈಜ್ಞಾನಿಕ ಹೆಸರು ಗಾಸಿಪಿಯಂ. ಇನ್ನು 1854ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಮುಂಬೈಯಲ್ಲಿ ಹತ್ತಿ ಬಟ್ಟೆಯ ಕಾರ್ಖಾನೆ ಪ್ರಾರಂಭವಾಯಿತು. ಮುಂಬೈಯಲ್ಲಿ. ಇನ್ನು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎನ್ನುವರು. ಇನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದ್ರೆ ಅದು ದಾವಣಗೆರೆ. ಇನ್ನು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂದ್ರೆ ಅದು ಕೊಯಮತ್ತೂರು. ಈ ಮ್ಯಾಂಚೆಸ್ಟರ್ ಅಂದ್ರೇನು? ಮ್ಯಾಂಚೆಸ್ಟರ್ ಎನ್ನುವುದು ಲಂಡನ್ ನಲ್ಲಿರೋ ಒಂದು ನಗರ. ಅದು ಲಂಡನ್ ನಲ್ಲಿ ಥೇಮ್ಸ್ ನದಿಯ ದಡದಲ್ಲಿದೆ. ಅಲ್ಲಿ ಹತ್ತಿಯ ಕಾರ್ಖಾನೆಗಳು ಅತಿ ಹೆಚ್ಚಿರುವುದರಿಂದ ಅದನ್ನು ಇಲ್ಲಿ ಕೂಡ ಮ್ಯಾಂಚೆಸ್ಟರ್ ಎಂಬ ಪದ ಬಳಸುತ್ತಾರೆ. ಇನ್ನು 6ನೇ ಪ್ರಶ್ನೆ ಬಂದು ಈ ಕೆಳಕಂಡವರಲ್ಲಿ ಯಾರನ್ನು ಫ್ಯೂರರ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಬಿಸ್ಮಾರ್ಕ್, ಆಪ್ಷನ್ ಬಿ ಸ್ಟಾಲಿನ್, ಆಪ್ಷನ್ ಸಿ ಮುಸೋಲೋನಿ, ಆಪ್ಷನ್ ಡಿ ಹಿಟ್ಲರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಟ್ಲರ್. ಹಿಟ್ಲರ್ನನ್ನು
ಫ್ಯೂರರ್ ಎಂದು ಕರೆಯಲಾಗುತ್ತದೆ. ಹಿಟ್ಲರು 1889 ಏಪ್ರಿಲ್ 20ರಂದು ಆಸ್ಟ್ರೇಲಿಯಾದ ಬ್ರನಾಮ್ ಎಂಬಲ್ಲಿ ಜನಿಸಿದ. ಆ್ಯಂಡ್ ಹಿಟ್ಲರು 1919ರಲ್ಲಿ ಜರ್ಮನಿಯಲ್ಲಿ ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡಿದ. ಆ್ಯಂಡ್ 1939ರಲ್ಲಿ ಹಿಟ್ಲರ್ ಪೋಲೆಂಡ್ ಅನ್ನು ವಶಪಡಿಸಿಕೊಂಡಾಗ ಎರಡನೆಯ ಮಹಾಯುದ್ಧ ಪ್ರಾರಂಭವಾಯಿತು. ಇನ್ನು ಹಿಟ್ಲರ್ನ ಆತ್ಮಕಥೆ ಮೈನ್ ಕ್ಯಾಂಪ್. ಆ್ಯಂಡ್ ಹಿಟ್ಲರ್ನ ಚಿಹ್ನೆ ಸ್ವಸ್ತಿಕ್ ಚಿಹ್ನೆ ಆಗಿದೆ. ಆ್ಯಂಡ್ ಹಿಟ್ಲರ್ನ ಪ್ರೇಯಸಿಯ ಹೆಸರು ಇವಾ ಬ್ರೌನ್. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು 7ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಅಥವಾ ಟಂಕಿಸಿದವರು ಯಾರು? ಆಪ್ಷನ್ ಎ ಗುಪ್ತರು, ಆಪ್ಷನ್ ಬಿ ಮೌರ್ಯರು, ಆಪ್ಷನ್ ಸಿ ಇಂಡೋ ಗ್ರೀಕರು, ಆಪ್ಷನ್ ಡಿ ಕುಶಾಣರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುಶಾಣರು. ಭಾರತಕ್ಕೆ ಚಿನ್ನದ ನಾಣ್ಯಗಳನ್ನು ಪರಿಚಯಿಸಿದರು ಇಂಡೋ ಗ್ರೀಕರು. ಭಾರತಕ್ಕೆ ಚಿನ್ನದ ನಾಣ್ಯ ಪರಿಚಯ ಮಾಡಿದವರು ಇಂಡೋ ಗ್ರೀಕರು. ಆದರೆ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಟಂಕಿಸಿದವರು ಮಾತ್ರ ಕುಶಾಣರು. ಇನ್ನು ಭಾರತದಲ್ಲಿ ಚಿನ್ನದ ನಾಣ್ಯ ಹೊರಡಿಸಿದ ಮೊದಲ ಮನೆತನ ಅಂದರೆ ಅದು ಕುಶಾಣ ಮನೆತನ. ಇನ್ನು ವಿಜಯನಗರದವರು ವರಾಹ ಎಂಬ ಚಿನ್ನದ ನಾಣ್ಯ ಜಾರಿಗೆ ತಂದಿದ್ದರು. ಇನ್ನು 8ನೇ ಪ್ರಶ್ನೆ ಬಂದು ಭಾರತದ ಮೊದಲ ಮಹಿಳಾ ರಕ್ಷಣಾ ಮಂತ್ರಿ ಯಾರು? ಆಪ್ಷನ್ ಎ ಸುಷ್ಮಾ ಸ್ವರಾಜ್, ಆಪ್ಷನ್ ಬಿ ಸ್ಮೃತಿ ಇರಾನಿ, ಆಪ್ಷನ್ ಸಿ ಮನೇಕಾ ಗಾಂಧಿ, ಆಪ್ಷನ್ ಡಿ ನಿರ್ಮಲಾ ಸೀತಾರಾಮನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನಿರ್ಮಲಾ ಸೀತಾರಾಮನ್. ಭಾರತದ ಮೊದಲ ಮಹಿಳಾ ರಕ್ಷಣಾ ಮಂತ್ರಿ ಯಾರಪ್ಪ ಅಂದರೆ ಅದು ನಿರ್ಮಲಾ ಸೀತಾರಾಮನ್. ಈ ಮೊದಲ ರಕ್ಷಣಾ ಮಂತ್ರಿ ಅನ್ನೋಕ್ಕಿಂತ ಮೊದಲು ಇಂದಿರಾ ಗಾಂಧಿ ಕೂಡ ರಕ್ಷಣಾ ಮಂತ್ರಿ ಆಗಿದ್ರು. ಆದರೆ ಅವರು ಪ್ರಧಾನಿ ಹುದ್ದೆಯೊಂದಿಗೆ ರಕ್ಷಣಾ ಖಾತೆಯನ್ನು ಕೂಡ ನಿರ್ವಹಿಸಿದ್ರು. ಆದರೆ ಸ್ವತಂತ್ರವಾಗಿ ರಕ್ಷಣಾ ಖಾತೆಯನ್ನು ನಿರ್ವಹಿಸಿದವರು ಮಾತ್ರ ನಿರ್ಮಲಾ ಸೀತಾರಾಮನ್. ಇನ್ನು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಆ್ಯಂಡ್ ಮೊದಲ ಮಹಿಳಾ ಲೋಕಸಭಾ ಸ್ಪೀಕರ್ ಮೀರಾ ಕುಮಾರ್. ಹೀಗೆ ತುಂಬ ಇದ್ದಾವೆ, ಕೆಲವೊಂದು ಮಾತ್ರ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದು ಪೊಲೀಸ್ ರೇಡಿಯೋ ರಿಲೇ ಕೇಂದ್ರ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಕುದುರೆಮುಖ, ಆಪ್ಷನ್ ಬಿ ಮುಳ್ಳಯ್ಯನಗಿರಿ, ಆಪ್ಷನ್ ಸಿ ದೊಡ್ಡಬೆಟ್ಟ, ಆಪ್ಷನ್ ಡಿ ಆನೈಮುಡಿ. ಇದಕ್ಕೆ ಸರಿಯಾದ ಉತ್ತರ ಆನೈಮುಡಿ ಆಗಿದೆ. ಕರ್ನಾಟಕದಲ್ಲಿ ಪೊಲೀಸ್ ರೇಡಿಯೋ ರಿಲೇ ಕೇಂದ್ರ ಮುಳ್ಳಯ್ಯನಗಿರಿಯಲ್ಲಿದೆ. ಇನ್ನು ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರವಾದ ಶಿಖರ. ಇದು 1913 ಮೀಟರ್ ಎತ್ತರವಾಗಿದೆ. ಇನ್ನು ಕರ್ನಾಟಕದ ಎರಡನೇ ಅತಿ ಎತ್ತರವಾದ ಶಿಖರ ಅಂದರೆ ಅದು ಕುದುರೆಮುಖ. ಇದು ಬಂದು 1894 ಮೀಟರ್ ಎತ್ತರವಾಗಿದೆ. ಇನ್ನು ದೊಡ್ಡ ಬೆಟ್ಟ ಇದು ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಬೆಟ್ಟವಾಗಿದೆ. ಇನ್ನು ಆನೈಮುಡಿ ಎಂಬುದು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದ ಬೆಟ್ಟ, ಕೇರಳದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಆಪ್ಷನ್ ಎ ಉದಯ್ಪುರ್, ಆಪ್ಷನ್ ಬಿ ಜೈಪುರ್, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಸಿಮ್ಲಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಪುರವನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ರಾಜಸ್ಥಾನದ ರಾಜಧಾನಿ ಜೈಪುರ ಇದು ರಾಜಸ್ಥಾನದ ರಾಜಧಾನಿಯಾಗಿದೆ. ಇದನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ಪಿಂಕ್ ಸಿಟಿ ಅಥವಾ ಗುಲಾಬಿ ನಗರ. ಇನ್ನು ಈ ನಗರವನ್ನು ಎರಡನೇ ಜೈಸಿಂಗ್ ಎಂಬ ವ್ಯಕ್ತಿ 1727ರಲ್ಲಿ ನಿರ್ಮಾಣ ಮಾಡ್ತಾನೆ. ಇನ್ನು ಈ ನಗರವು 2019ರಲ್ಲಿ ಯಾವುದು ಜೈಪುರ ಎಂಬ ನಗರ 2019ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿದ 38ನೇ ತಾಣವಾಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು ಡಯಾಲಿಸಿಸ್ ಚಿಕಿತ್ಸೆಯನ್ನು ಯಾವ ಅಂಗದ ರೋಗಕ್ಕೆ ನೀಡಲಾಗುತ್ತದೆ? ಆಪ್ಷನ್ ಎ ಹೃದಯ, ಆಪ್ಷನ್ ಬಿ ಮೂತ್ರಪಿಂಡಗಳು, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಕಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡಗಳಿಗೆ ಡಯಾಲಿಸಿಸ್ ಎಂಬ ಚಿಕಿತ್ಸೆ ಮಾಡಲಾಗುತ್ತದೆ. ಮೂತ್ರಪಿಂಡಗಳೆಂದರೆ ಕಿಡ್ನಿ ಫೇಲ್ ಆದಾಗ ಡಯಾಲಿಸಿಸ್ ಮೂಲಕ ರಕ್ತವನ್ನು ಕೃತಕವಾಗಿ ಶುದ್ಧೀಕರಣ ಮಾಡುವ ವಿಧಾನಕ್ಕೆ ಡಯಾಲಿಸಿಸ್ ಎಂದು ಕರೆಯುತ್ತಾರೆ. ಇನ್ನು 12ನೇ ಪ್ರಶ್ನೆ ಬಂದು ಬಾಹ್ಯಾಕಾಶಕ್ಕೆ ಹೋದ ಜಗತ್ತಿನ ಮೊದಲ ಗಗನಯಾತ್ರಿ ಯಾರು? ಆಪ್ಷನ್ ಎ ಯೂರಿ ಗಗಾರಿನ್, ಆಪ್ಷನ್ ಬಿ ವ್ಯಾಲೆಂಟೈನಾ ಟೆರೆಸ್ಕೋವಾ, ಆಪ್ಷನ್ ಸಿ ರಾಕೇಶ್ ಶರ್ಮಾ, ಆಪ್ಷನ್ ಡಿ ನೀಲ್ ಆರ್ಮ್ಸ್ಟ್ರಾಂಗ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯೂರಿ ಗಗಾರಿನ್. ಜಗತ್ತಿನ ಮೊದಲ ಗಗನಯಾತ್ರಿ ಅದೇ ಹೇಳಿದ್ನಲ್ಲ ಯೂರಿ ಗಗಾರಿನ್, ಇವರು ರಷ್ಯಾದವರು. ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಗಗನಯಾತ್ರಿ ಅಂದರೆ ಅದು ವ್ಯಾಲೆಂಟೈನಾ ಟೆರೆಸ್ಕೋವಾ, ಇವರು ಕೂಡ ರಷ್ಯಾದವರೇ. ಇನ್ನು ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ವ್ಯಕ್ತಿ ಇಂಪಾರ್ಟೆಂಟು ರಾಕೇಶ್ ಶರ್ಮಾ. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ವ್ಯಕ್ತಿ ಅಂದರೆ ಅದು ರಾಕೇಶ್ ಶರ್ಮಾ. ಅದು ಕೂಡ ರಷ್ಯಾದ ಸಹಾಯದೊಂದಿಗೆ
ಬಾಹ್ಯಾಕಾಶಕ್ಕೆ ಹೋಗ್ತಾರೆ. ಯಾರು? ರಾಕೇಶ್ ಶರ್ಮಾ. ಇನ್ನು ಚಂದ್ರನ ಮೇಲೆ ಮೊದಲು ಪಾದವನ್ನು ಇಟ್ಟವರು ಅಂದರೆ ಅದು ನೀಲ್ ಆರ್ಮ್ಸ್ಟ್ರಾಂಗ್, ಅವರು ಅಮೆರಿಕದವರು. ಇನ್ನು ರಾಕೇಶ್ ಶರ್ಮಾ ಬಾಹ್ಯಾಕಾಶ ಯಾನ ನಡೆಸಿದ ಮೊದಲ ಭಾರತೀಯರಾಗಿದ್ದಾರೆ. ಇನ್ನು ಸೋಯೇಜ್ ನೌಕೆಯ ಮೂಲಕ, ಇವರು ರಾಕೇಶ್ ಶರ್ಮನವರು ಸೋಯೇಜ್ ನೌಕೆ, ಇದು ರಷ್ಯಾದ ಸೋಯೇಜ್ ನೌಕೆಯ ಮೂಲಕ 1984 ಏಪ್ರಿಲ್ 2ರಂದು ರಷ್ಯಾದ ಇಂಟರ್ ಕಾಸ್ಮಸ್ ಕಾರ್ಯಕ್ರಮದಡಿಯಲ್ಲಿ ಯಾನ ನಡೆಸಿದರು. ನೆಕ್ಸ್ಟ್ ಪ್ರಶ್ನೆ ಬಂದು ಕರ್ನಾಟಕದ ಅತ್ಯಂತ ಹಳೆಯ ಅಣೆಕಟ್ಟು ಯಾವುದು? ಎ ಕೃಷ್ಣರಾಜ ಸಾಗರ ಅಣೆಕಟ್ಟು, ಬಿ ವಾಣಿವಿಲಾಸ ಸಾಗರ ಅಣೆಕಟ್ಟು, ಸಿ ತುಂಗಭದ್ರಾ ಅಣೆಕಟ್ಟು, ಡಿ ಆಲಮಟ್ಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾಣಿವಿಲಾಸ ಸಾಗರ್ ಅಣೆಕಟ್ಟು. ಕರ್ನಾಟಕದ ಅತ್ಯಂತ ಹಳೆಯ ಅಣೆಕಟ್ಟು ಅಂದರೆ ಇದು ವಾಣಿವಿಲಾಸ ಸಾಗರ ಅಣೆಕಟ್ಟು. ಇದನ್ನು ವೇದಾವತಿ ನದಿಗೆ ಅಡ್ಡಲಾಗಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಕಟ್ಟಲಾಗಿದೆ. ಇನ್ನು ಈ ವೇದಾವತಿ ನದಿ ತುಂಗಭದ್ರಾ ನದಿಯ ಉಪನದಿಯಾಗಿದೆ. ಈ ತುಂಗಭದ್ರಾ ನದಿ ಕೃಷ್ಣಾ ನದಿಯ ಉಪನದಿಯಾಗಿದೆ. ಇನ್ನು ಈ ವಾಣಿವಿಲಾಸ ಸಾಗರವನ್ನು ಮಾರಿ ಕಣಿವೆ ಎಂದು ಕೂಡ ಕರೆಯುತ್ತಾರೆ. ವಾಣಿವಿಲಾಸ ಸಾಗರಕ್ಕೆ ಇನ್ನೊಂದು ಹೆಸರೆಂದರೆ ಅದು ಮಾರಿ ಕಣಿವೆ. ನೆಕ್ಸ್ಟ್ ಕ್ವಶನ್ ಬಂದು 14ನೇ ಪ್ರಶ್ನೆ. 2000 ರೂಪಾಯಿ ಮುಖಬೆಲೆಯ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಆಪ್ಷನ್ ಎ ರಾಷ್ಟ್ರಪತಿ, ಆಪ್ಷನ್ ಬಿ ಪ್ರಧಾನಮಂತ್ರಿ, ಆಪ್ಷನ್ ಸಿ RBI ಗವರ್ನರ್, ಆಪ್ಷನ್ ಡಿ ಸ್ಪೀಕರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ RBI ಗವರ್ನರ್. 1 ರೂಪಾಯಿ ಮುಖಬೆಲೆಯ ನೋಟನ್ನು ಹೊರತುಪಡಿಸಿ ಉಳಿದೆಲ್ಲ ನೋಟುಗಳ ಮೇಲೆ ರಿಸರ್ವ್ ಬ್ಯಾಂಕಿನ ಗವರ್ನರ್ ಸಹಿ ಇರುತ್ತದೆ, RBI ಗವರ್ನರ್ ಸಹಿ ಇರುತ್ತದೆ. 1 ರೂಪಾಯಿ ನೋಟಿಗೆ ಮಾತ್ರ ಹಣಕಾಸು ಕಾರ್ಯದರ್ಶಿಯ ಸಹಿ ಇರುತ್ತದೆ. ಇನ್ನು ನೋಟಿನ ಮೇಲಿರುವ 17 ಭಾಷೆಗಳಲ್ಲಿ ಕನ್ನಡಕ್ಕೆ 4ನೇ ಸ್ಥಾನದಲ್ಲಿದೆ. ಕನ್ನಡ 4ನೇ ಸ್ಥಾನದಲ್ಲಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ. ಈ ಕೆಳಗಿನ ಯಾವ ಸ್ಥಳವನ್ನು ಕರ್ನಾಟಕದ ಅಕ್ಕಿಯ ಬೋಗುಣಿ ಎನ್ನುವರು? ಕರ್ನಾಟಕದ ಅಕ್ಕಿಯ ಬೋಗುಣಿ, ಅತಿ ಹೆಚ್ಚು ಅಕ್ಕಿ ಬೆಳೆಯುವ ಸ್ಥಳ ಅಂತ ಹೇಳ್ಬೋದು. ಆಪ್ಷನ್ ಎ ಹಾವೇರಿ, ಆಪ್ಷನ್ ಬಿ ಕೊಪ್ಪಳ, ಆಪ್ಷನ್ ಸಿ ಗಂಗಾವತಿ, ಆಪ್ಷನ್ ಡಿ ಕಾರಟಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಾರಟಗಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಸ್ಥಳ ಅಂದರೆ ಅದು ಕೊಪ್ಪಳ ಜಿಲ್ಲೆಯ ಗಂಗಾವತಿ. ಆದ್ದರಿಂದ ಇದನ್ನು ಅಕ್ಕಿಯ ಬೋಗುಣಿ ಎನ್ನುವರು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಾರಟಗಿ ಬಳಿ ಏಷ್ಯಾದ ಮೊದಲ ರೈಸ್ ಪಾರ್ಕ್, ಇಂಪಾರ್ಟೆಂಟ್, ಏಷ್ಯಾದ ಮೊದಲ ರೈಸ್ ಪಾರ್ಕ್ ಅನ್ನು 2011ರಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ನೋಡಬಹುದು ನೀವು ಪ್ರಮುಖ ಪಾರ್ಕ್ಗಳು ಮತ್ತು ಸ್ಥಳಗಳನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ. ನೀವು ವಿಡಿಯೋ ಪೌಸ್ ಮಾಡಿ ನೋಡ್ಕೋಬಹುದು. ಅಂಡ್ ನೆಕ್ಸ್ಟ್ ಪ್ರಶ್ನೆ ಬಂದು 16ನೇ ಪ್ರಶ್ನೆ. ಈ ಕೆಳಗಿನ ಯಾವ ಐತಿಹಾಸಿಕ ಸ್ಥಳವನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಐಹೊಳೆ, ಆಪ್ಷನ್ ಸಿ ಪಟ್ಟದಕಲ್ಲು. ಇದು ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಐಹೊಳೆ. ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. ಐಹೊಳೆಗೆ ಮೊದಲ ಹೆಸರು, ಐಹೊಳೆಯ ಪ್ರಾಚೀನ ಹೆಸರು ಆರ್ಯಪುರ. ಇನ್ನು ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. ಇನ್ನು ಬಾದಾಮಿ ಚಾಲುಕ್ಯರ ರಾಜಧಾನಿ ಕೂಡ ಈ ಐಹೊಳೆಯಾಗಿತ್ತು. ಅಂಡ್ ಪಟ್ಟದಕಲ್ಲು 1987ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳವಾಗಿದೆ. ಅಂಡ್ 17ನೇ ಪ್ರಶ್ನೆ ಬಂದು ಭೂಕಂಪನವನ್ನು ಅಳೆಯುವ ಸಾಧನ ಯಾವುದು? ಭೂಕಂಪನವನ್ನು ಅಳೆಯುವ ಸಾಧನ ಯಾವುದು? ಆಪ್ಷನ್ ಎ ಬಾರೋಮೀಟರ್, ಆಪ್ಷನ್ ಬಿ ಸಿಸ್ಮೋಗ್ರಾಫ್, ಆಪ್ಷನ್ ಸಿ ಥರ್ಮೋಮೀಟರ್, ಆಪ್ಷನ್ ಡಿ ಅನಿಮೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಸ್ಮೋಗ್ರಾಫ್. ಸಿಸ್ಮೋಗ್ರಾಫ್ ಎಂಬುದು ಭೂಕಂಪನವನ್ನು ಅಳೆಯುವ ಸಾಧನವಾಗಿದೆ. ಇನ್ನು ನೋಡ್ಬೋದು ಇಲ್ಲಿ ಭೂಕಂಪನ ಮಾಪನಗಳಿರುವ ಸ್ಥಳಗಳು, ರಾಜ್ಯ ಮತ್ತು ಸ್ಥಳ ಈ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ. ನೀವು ವಿಡಿಯೋ ಪೌಸ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಬಂದು 18ನೇ ಪ್ರಶ್ನೆ. ಮಹಾತ್ಮ ಗಾಂಧಿಯವರ ಸಮಾಧಿ ಸ್ಥಳದ ಹೆಸರೇನು? ಆಪ್ಷನ್ ಎ ಕಿಸಾನ್ ಘಾಟ್, ಆಪ್ಷನ್ ಬಿ ರಾಜ್ಘಾಟ್, ಆಪ್ಷನ್ ಸಿ ಶಾಂತಿವನ, ಆಪ್ಷನ್ ಡಿ ವಿಜಯ್ ಘಾಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಘಾಟ್. ಮಹಾತ್ಮ ಗಾಂಧಿಯವರ ಸಮಾಧಿ ಸ್ಥಳದ ಹೆಸರು ರಾಜ್ಘಾಟ್ ಆಗಿದೆ. ಇನ್ನು ಅವರು ಸಮಾಧಿ ಸ್ಥಳಗಳು ಮತ್ತು ಸಂಬಂಧಿಸಿದ ವ್ಯಕ್ತಿಗಳನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನೆ. ನೀವು ವಿಡಿಯೋ ಪೌಸ್ ಮಾಡಿ ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಬಂದು 19ನೇ ಪ್ರಶ್ನೆ. ಕರ್ನಾಟಕದಲ್ಲಿ ರೇಷ್ಮೆಯ ವ್ಯವಸಾಯವನ್ನು ಬಳಕೆಗೆ ತಂದ ರಾಜ ಯಾರು? ಕರ್ನಾಟಕದಲ್ಲಿ ರೇಷ್ಮೆಯ ವ್ಯವಸಾಯವನ್ನು ಬಳಕೆಗೆ ತಂದ ರಾಜ ಯಾರು? ಆಪ್ಷನ್ ಎ ಟಿಪ್ಪು ಸುಲ್ತಾನ, ಆಪ್ಷನ್ ಬಿ ಹೈದರ್ ಅಲಿ, ಆಪ್ಷನ್ ಸಿ ಚಿಕ್ಕದೇವರಾಜ, ಆಪ್ಷನ್ ಡಿ ಕೃಷ್ಣರಾಜ ಒಡೆಯರ್.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟಿಪ್ಪು ಸುಲ್ತಾನ್. ಕರ್ನಾಟಕದಲ್ಲಿ ರೇಷ್ಮೆ ವ್ಯವಸಾಯವನ್ನು ಬಳಕೆಗೆ ತಂದ ರಾಜ ಯಾರು ಅಂದರೆ ಅದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಅವರು ಮೈಸೂರು ರಾಜ್ಯದಲ್ಲಿ ರೇಷ್ಮೆ ವ್ಯವಸಾಯವನ್ನು ಪರಿಚಯಿಸಿದರು. ಮೈಸೂರು ರಾಜ್ಯದಲ್ಲಿ ರೇಷ್ಮೆ ವ್ಯವಸಾಯವನ್ನು ಯಾರು ಟಿಪ್ಪು ಸುಲ್ತಾನ್ ಪರಿಚಯ ಮಾಡಿದರು. ಇನ್ನು ಟಿಪ್ಪು ಸುಲ್ತಾನ್ ಅವರನ್ನು ಮೈಸೂರು ರೇಷ್ಮೆಯ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಇನ್ನು ಕೊನೆಯ ಪ್ರಶ್ನೆ ಬಂದು ಕರ್ನಾಟಕದಲ್ಲಿ ಜೈನ ಧರ್ಮ ಹಬ್ಬಲು ಕಾರಣರಾದವರು ಯಾರು? ಆಪ್ಷನ್ ಎ ಮಹಾವೀರ, ಆಪ್ಷನ್ ಬಿ ಅಶೋಕ, ಆಪ್ಷನ್ ಸಿ ಚಾವುಂಡರಾಯ, ಆಪ್ಷನ್ ಡಿ ಚಂದ್ರಗುಪ್ತ. ಇದಕ್ಕೆ ಉತ್ತರ ನೀವೇ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿ ದಿನಾಲು ಕೂಡ 20 ಪ್ರಶ್ನೆಗಳು ನಿಮ್ಮ ಮುಂದೆ ತರ್ತೀನಿ. ಆದ್ದರಿಂದ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಮುಂದೆ ನೋಡಿದರೆ ಮತ್ತೆ ಇದೇ ರೀತಿ ಒಂದೊಳ್ಳೆ ಪ್ರಶ್ನೆಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.